ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸರ್ಕಾರಕ್ಕೆ ಸರ್ಕಾರ ನಮಗೆ ನಿಮಗೆ ಸಹಕಾರ ಮಾಡ್ತೀನಿ ನೋಡೋಣ, ನಾನು ಮಾತಾಡ್ತೀನಿ ಅಂತ ಹೇಳಿ ಹಾಗೆಯೇ ಹಲವಾರು ನನ್ನ ಸುಮಾರು 15-16 ಹಳ್ಳಿಯಿಂದ ಏನು ನಮ್ಮ ಸಮಿತಿಯ ಮುಖಂಡರಿರ್ಬೋದು, ಮತ್ತೆ ಆ ಭಾಗದ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಎಲ್ಲ ಒಟ್ಟಿಗೆ ಎಲ್ಲ ಜಮೀನು ಏನನ್ನು ಕಂಪನಿ ನಡೆಸ್ತಾ ಹೋಗಿ ಸರ್ಕಾರ ವತಿಯಿಂದ ಮನವಿ ಮಾಡಿದ್ರು. ಯಾಕೋ ಗೊತ್ತಿಲ್ಲ. ಬೆಳಿಗ್ಗೆ ಎಲ್ಲ ಊರಿನ ಆಶ್ರಯ ಮಾರ್ಗಗಳಲ್ಲಿ ಭೂಮಿ ನಮ್ಮದು, ಭೂಮಿ ಕೃಷಿ ನಮ್ಮದು, ತೊಡಗು ಆಶ್ರಯ ಮಾಡನೆ ಅಂತ ಬೋರ್ಡ್ ಹಾಕಿ ಜಿಲ್ಲಾಧಿಕಾರಿಗಳು ಮತ್ತು ಅವ್ರ ಸಿಬ್ಬಂದಿಗೆ ಹೇಳ್ತೀನಿ. ಒಂದೇ ಮಾತು, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸರ್ಕಾರ ನಿಂತಿದೆ, ಬಡವರಿಗೆ ದುಡ್ಡು ಆದರೆ ಈ ಸರ್ಕಾರ ಉಳಿದಾರ ಇಲ್ಲ ಅಂತ ಎಚ್ಚರಿಕೆ ಮಾಡ್ತಾರೆ. ಸರ್ಕಾರಿ ಬರ್ತೀವಿ, ಮಂತ್ರಿ ಕೇಳ್ತೀವಿ, ಆಗಲ್ಲ. ಸರ್ಕಾರ ಬರ್ತೀವಿ ಏನು ಶಿವಮೊಗ್ಗ ತಾಲೂಕಲ್ಲಿ ಮಲೆನಾಡು ಅಭಿವೃದ್ಧಿ ಆಗಲಿ ಅಂತೇಳಿ ಸರ್ಕಾರ ಏನು 1954ರಲ್ಲಿ ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೆ ಶಿವಮೊಗ್ಗದಲ್ಲಿ ಮಲೆನಾಡಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಆಗಲಿ ಅಂತೇಳಿ ಸರ್ಕಾರ ಏನು 3684 ಎಕರೆಯನ್ನ ಕೊಟ್ಟಿತ್ತು. ಕಾರ್ಖಾನೆನೂ ಸಹ ಮಹಾರಾಷ್ಟ್ರ ಕಂಪನಿನ ಮಯೂರ್ ಮಾಧ್ವಾನಿ ಅಂತೇಳಿ ಮಾಲೀಕ ಕಾರ್ಖಾನೆ ನಡೆಸ್ತಾ ಇದ್ದ. ನಡೆಸೋ ಸಮಯದಲ್ಲೇ ಸರ್ಕಾರ 1979ರಲ್ಲಿ ಕಾರ್ಖಾನೆ ಏನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದಾನೆ ಅದಕ್ಕೆ ಮಾತ್ರ ಅವನು ಮಾಲೀಕತ್ವ ಬರ್ತದೆ, ಬೇರೆದೇನು ಬರೋದಿಲ್ಲ ಅಂತ ಸರ್ಕಾರ 3689 ಎಕರೆ ಸಹ 79B ನಲ್ಲಿ ಹೆಚ್ಚುವರಿ ಜಮೀನನ್ನು ವಾಪಸ್ ತಗೊಳುತ್ತೆ. ಸರ್ಕಾರ ಅದು ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅಧಿಸೂಚನೆ ಹೊರಡಿಸುತ್ತೆ. ಅಧಿಸೂಚನೆಯಂತೆ ಡಿಸಿ ಅವರಿಗೂ ಸಹ ಆದೇಶ ಮಾಡುತ್ತೆ. ಡಿಸಿ ಅವರು ಸ್ಪೆಷಲ್ ಡಿಸಿಗೆ ಎಲ್ಲ ಸರ್ಕಾರ ಜಮೀನು ವಾಪಸ್ ತಗೊಳುತ್ತೆ. ಇದಕ್ಕಿಂತ ಮೊದಲೇ ಎಲ್ಲಾ ಗ್ರಾಮಗಳಲ್ಲಿ ಒಂದು 3 ಗ್ರಾಮಗಳಾಗಿ ಮೂಲ ಸೌಕರ್ಯನ ಸಹ ಪಂಚಾಯತಿಯಿಂದ ಕರೆಂಟ್, ವಿದ್ಯುತ್ ಬಿಲ್ ಇರ್ಬೋದು, ನೀರು ಸೌಕರ್ಯ ಇರ್ಬೋದು, ಮೂಲ ಸೌಕರ್ಯ ಮತ್ತು ಅವ್ರ ಹಕ್ಕನ್ನ ಸಹ ಕೊಟ್ಟಿರ್ತದೆ. ಇದು ಸುಮಾರು 50 ವರ್ಷಗಳು ನಡ್ಕೊಂತ ಬಂದಿರಂತ ಇದು. ಹಾಗೇನೆ ಏನ್ ಸಾಗುವಳಿ ಮಾಡ್ಕೊಂತ ಬಂದಿದ್ರು ಅವ್ರಿಗೆಲ್ಲ ನ್ಯಾಯಾಲಯದ ಆದೇಶಂತೆ ಹಕ್ಕುಪತ್ರ ನೀಡಿಸಿ ಖಾತೆ ಪಣೆ ಸಹ ಮಾಡಿರ್ತದೆ. ಸುಮಾರು 79 79B ನಲ್ಲಿ ಏನ್ ವಾಪಸ್ ತಗೊಂಡಂತ ಜಮೀನು ಸುಮಾರು 50-60 ವರ್ಷ ಯಾವುದೇ ಕಾರ್ಖಾನೆ ಮಾಲೀಕ ನನ್ನ ಆಸ್ತಿ ಅಂತ ಬಂದಿರಲ್ಲ. ಬೇರೆ ಬೇರೆ ಕಾನೂನಲ್ಲಿ ಒಂದು ಕೋರ್ಟ್ಗೆ ಹೋಗಿರ್ತಾರೆ. ಯಾವುದೇ ಮಾಲೀಕತ್ವದ ಬಗ್ಗೆ ತೀರ್ಮಾನ ಕೋರ್ಟ್ ಮಾಡಲ್ಲ, ಡಿಸಿ ಅವರು ಸಹ ವಜಾ ಮಾಡ್ತಾ ಬಂದಿರ್ತಾರೆ. ಅದನ್ನ 2013 ಇಸ್ವಿಲಿ ಮತ್ತೊಂದು ಮೇಲ್ಮನವಿ ಸಲ್ಲಿಸ್ತಾನೆ. ಆ ಮೇಲ್ಮನವಿ ಇಲ್ಲಿವರೆಗೂ ಸಹ ಪೆಂಡಿಂಗ್ ಇದೆ, ಯಾವುದೇ ತೀರ್ಮಾನ ಆಗಿಲ್ಲ. ಮಾಲೀಕತ್ವದ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಆ ಮೇಲ್ಮನವಿನ ಮರೆಮಾಚಿ ಕೋರ್ಟ್ಗೆ ಹೋಗಿ, ಸ್ವಾಮಿ ನಂದು ಸರ್ಕಾರಿ ಪಡ ಆಗಿದೆ, ನಾನು ಸರ್ಕಾರಿ ಪಡ ಕಂದಾಯ ಕಟ್ಟಕ್ಕೆ ರೆಡಿ ಇದೀನಿ, ನನಗೆ ರಿಸ್ಟೋರ್ ಮಾಡ್ಕೊಡಿ, ಕಂದಾಯ ವಾಪಸ್ ನನಗೆ ಖಾತೆ ಮಾಡ್ಕೊಡಿ ಅಂತ ಕೇಳ್ತಾನೆ. ಕಾನೂನಿಗೆ ಯಾವುದೇ ಜಿಲ್ಲೆ ಡಿಸಿನ, ಎಸಿನ, ತಹಸೀಲ್ದಾರ್ನ ಮತ್ತೆ ಸರ್ಕಾರನ ಒಂದು ಪಾರ್ಟಿ ಮಾಡಿರ್ತದೆ. ಅವರು ಸಹ ಮನವರಿಕೆ ಮಾಡಿ, ಇಲ್ಲ ಸ್ವಾಮಿ ಇದಕ್ಕೆ ನಾವು ಸರ್ಕಾರಿ ಪಡ ಮಾಡೋದು ಕಂದಾಯ ಕಟ್ಟೋದಕ್ಕಲ್ಲ, 79B ನಲ್ಲಿ ನಾವು ವಜಾ ಮಾಡಿದೀವಿ, ಅವ್ನಿಗೆ ಕೊಡಕ್ ಬರಲ್ಲ ಅಂತ ಹೇಳಿ ಮನವರಿಕೆ ಮಾಡ್ಕೊಟ್ಟಿದ್ರೆ ಯಾವುದೇ ಕೋರ್ಟ್ ಆದೇಶ ಮಾಡ್ತಿರ್ಲಿಲ್ಲ. ಯಾವುದೇ ಅಧಿಕಾರಿಗಳು ಕಿವಿ ಕಣ್ಣು ಕಾಣದಲ್ಲೇ ಕೆಲವು
ಎಂಜಿಲ್ಗಾಸಿಗೋಸ್ಕರನೋ ಏನೋ ಗೊತ್ತಿಲ್ಲ, ಅವನು ಎಲ್ಲೋ ಹೊರಗಡೆ ಒಬ್ಬನ ಈ ಭೂ ಮಾಲೀಕರು, ಕೆಲವು ಬಂಡವಾಳಶಾಹಿಗಳು ಅವನಿಗೆ ಒಬ್ಬನ ಓನರ್ ಅಂತ ಕರ್ಕೊಂಡು ಅವನು ನಕಲಿ ಮಾಲೀಕ, ಅವನ ಮೇಲೆ ಒಂದು ಮೇಲ್ಮನವಿ ಸಲ್ಲಿಸಿ ಇವನಿಗೆ ರಿಸ್ಟೋರ್ ಮಾಡ್ಕೊಡಿ, ಒಂದು ಕನ್ಸಿಡರ್ ಮಾಡಿ ಅಂತ ಹೇಳುತ್ತೆ. ಈ DC ಅವರು ಇಲ್ಲ 79B ನೊಳಗೆ ಹಿಂದೆ ಆದೇಶ ಮಾಡಿಸಿರೋದು, ಸುಗ್ರೀವಾಜ್ಞೆ ಹೊರಡಿಸಿರೋದು. ಹಲವಾರು ನಾವು ಇಲಾಖೆಗೆ ಕೊಟ್ಟಿದೀವಿ, ಕಾಡಾಪ್ಸ್ ಇರ್ಬೋದು, ನಾಡ ಕಚೇರಿ ಇರ್ಬೋದು, RTO ಆಫೀಸ್ ಇರ್ಬೋದು, ಬೇರೆ ಬೇರೆ ಇಲಾಖೆಗೆಲ್ಲ ಕೊಟ್ಟಿದೀವಿ. ಮತ್ತೆ ಊರುಗಳಿಗೆಲ್ಲ ಹಕ್ಕುಪತ್ರ ಕೊಟ್ಟಿದೀವಿ. ಊರು ಕೆರೆ ಆಗೋದ್ರಿಂದ ಬರಲ್ಲ ಅಂತ ಒಂದು ನಿಂಬಾರ ಕೊಡ್ಬೋದಿತ್ತು. ಅದನ್ನ ಮಾಡ್ದಲೆ ಸುಮ್ನೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕೆಂದ್ರೆ ಮೇಲೆ ಕಾನೂನಲ್ಲಿ ಸ್ವಲ್ಪ ಬಿಗಿ ಆಗ್ಲಿ ಅಂತ ಹೇಳಿ ಅವ್ನು ಋಣ ತೀರ್ಸಕೊಂತಿದ್ದಾನೆ. ಅವ್ನು ದುಡ್ಡು ಕಾಸಿನ ಇಸ್ಕೊಂಡು ತಿಂದಿರ್ಬೇಕು. ಈ ಭೂಗಳ್ರು ಸಹ ವ್ಯವಹಾರ ಮಾಡ್ತಿರ್ಬೋದು. ಸರ್ಕಾರನು ಸಹ ಇದಕ್ಕೆ ಧ್ವನಿಗೂಡಿಸ್ತಾ ಇದೆ. ಸರ್ಕಾರನು 79ನೇ ಇಸ್ವಿನಲ್ಲಿ ಹಲವಾರು ಸರ್ಕಾರಗಳು ಬಂದವೆ. ನಾವು ಯಾವ್ದೇ ಸರ್ಕಾರದಲ್ಲಿ ನಾವು ಇಲ್ಲಿ ದ್ವೇಷ ಮಾಡಕ್ ಬರ್ತಾ ಇಲ್ಲ. ಹಲವಾರು ಸರ್ಕಾರ ಬಂದಿದ್ದಾವೆ. ಯಾವ ಸರ್ಕಾರ ನಮ್ಗೆ ರಕ್ಷಣೆ ಕೊಟ್ಟಿದ್ದಾವೆ. ಆದ್ರೆ ಈಗಿನ ಸರ್ಕಾರ, ಈಗಿನ ಅಧಿಕಾರಿಗಳು, ಈಗಿನ ಈ ರಾಜಕಾರಣಿಗಳು, ಭೂಗಳ್ರು ಯಾಕೆ ಹೀಗೆ ಸೃಷ್ಟಿ ಮಾಡ್ತಾ ಇದ್ರೆ ನಂಗೆ ಅರ್ಥ ಆಗಿಲ್ಲ. 50 ವರ್ಷ ಇದ್ದ ಕಾನೂನು ಈಗ ಹೆಂಗ್ ಸೃಷ್ಟಿ ಆಯ್ತು? ಇಂದಿನ ಸರ್ಕಾರಗಳೆಲ್ಲ ನಮ್ಮ ರಕ್ಷಣೆ ಕೊಟ್ಕೊಂಡ್ ಬಂದಿದ್ದಾವೆ, ಸರ್ಕಾರಿ ಹೆಸರು ರಕ್ಷಣೆ ಕೊಟ್ಟಿದ್ದಾರೆ. ಈಗ ಯಾಕೋ ಅಕ್ರಮ ಮಾಡ್ಕೊಂಡು ಈ ಸರ್ಕಾರಗಳಿಂದ ಸರ್ಕಾರ ತಕ್ಷಣ ಮೇಲ್ಮನವಿ ಸಲ್ಲಿಸಿ ಅವರಿಗೆ ಮನವರಿಕೆ ಮಾಡ್ಕೊಳ್ಳೋ ಕೋರ್ಟಿಗೆ ಸರ್ಕಾರನು ಸಹ ಬಿಗಿಯಾಗಿ ನಮ್ ರಕ್ಷಣೆ ಕೊಡ್ಬೇಕು. ಇಲ್ದಲೆ ಹೋದ್ರೆ ಅವನನ್ನ ಗಡಿಪಾರು ಮಾಡ್ಬೇಕು. ಇಲ್ಲಿ ನಮ್ಗೆ ಪ್ರಾಣ ಭಯ ಇದೆ. ಅವನು ಗುಂಡಾಗಳು ಇಟ್ಕೊಂಡು ಇಲ್ಲಿ ಅವನು ಅಕ್ರಮವಾಗಿ ಆಸ್ತಿ ಮಾರಾಟ ಮಾಡಕ್ ಕೊಟ್ಟಿದ್ದಾನೆ. ಅವನು ಕ್ರಮ ತಗೋಬೇಕು. ಇಲ್ಲ ಹೋದ್ರೆ ನೆಕ್ಸ್ಟ್ ವೀಕ್ ಸೋಮವಾರ ನಮ್ಮನ್ನ ಸಭೆ ಕರಿತೀವಿ ಅಂತ ಹೇಳಿದ್ರೆ ಇಲ್ಲಿ ಜಿಲ್ಲಾ ಮಂತ್ರಿಗಳು, DC ಅವರು ಸಹ ಹೇಳಿದ್ದಾರೆ. ಜಿಲ್ಲಾ ಮಂತ್ರಿ ಸೋಮವಾರ ಕರೀದು ಸರಿ ಮಾಡ್ದಲ್ಲ ಹೋದ್ರೆ ಅಮಾನಾಂತ ಉಪವಾಸ ಸತ್ಯಾಗ್ರಹನ ಮುಂದುವರಿಸಬೇಕಾಗತ್ತೆ. ನಾವು ಕೃಷ್ಣಪ್ಪ ಮಂತ್ರಿ, ಹೋಟಗಾರ ಸಮಿತಿ ಅಧ್ಯಕ್ಷರು. ಏನ್ ಹೇಳಿ ಸರ್, ನಾನು ಇಂಥ ಸರ್ಕಾರ ಇದ್ರೆ ಏನಂತ ಹೇಳೋದು, ಏನಂತ ಮಾಡೋದು? ಸರ್ಕಾರ ಜನಗೆ ರಕ್ಷಣೆ ಕೊಡೋ ಸರ್ಕಾರ ಇಲ್ಲ. ಅದು ರಕ್ತನ ಹಿಂಡಿ ತಿನ್ನೋ ಸರ್ಕಾರ ಇದು. ಬಡವರ ರಕ್ತನ ಹಿಂಡಿ ತಿನ್ನೋ ಸರ್ಕಾರ ಇದು. ಹಕ್ಕಿ ಪಿಕ್ಕಿ ಜನಾಂಗ ಅನ್ನೋದೇ ಎಲ್ಲಾ ಜನಾಂಗ ಅಂದ್ರೆ ಹಿಂದೂ ಉಳಿದ ಜನ. ಈ ಜಾತಿಗೆ ಬಟ್ಟೆ ಉಟ್ಕೊಳಕ್ ಗೊತ್ತಿಲ್ಲ. ಹಕ್ಕಿ ಪಿಕ್ಕಿ ಜನಾಂಗಗೆ ಊಟ ಮಾಡೋ ಯೋಗ್ಯತೆ ಗೊತ್ತಿತ್ತಿಲ್ಲ. ಹಕ್ಕಿ ಪಿಕ್ಕಿ ಜನಾಂಗ ಅನ್ನೋದೇ ನಾಡಿಗೆ ಬಂದು ಗೊತ್ತಿಲ್ಲ. ಹಕ್ಕಿ ಪಿಕ್ಕಿ ಜನಾಂಗ ಅನ್ನೋದೇ ಕಾಡಲ್ಲಿ ವಾಸ ಇರೋ ಜನಾಂಗ. 70-80 ವರ್ಷದ ಹಿಂದೆ ನಾವು ಕಾಡಲ್ಲಿ ಇರೋ ಜನಗೆ ಊರಿನ ಗೌಡ್ರು ಪಾಪ ಬಂದು ಸುಮ್ನೆ ಗೌಮಾಳ ಜಮೀನ್ ಬಿದ್ದಿದೆ, ಯಾಕೆ ಕಾಡಲ್ಲಿ ತಿರ್ಗಾಡ್ತೀರಾ? ಕಾಡಲ್ಲಿ ಯಾಕೆ ತಿರ್ಗಾಡ್ತೀರಾ? ಬರೀ ಮಳೆದಲ್ಲಿ ಬಿಸಿಲದಲ್ಲಿ ಯಾಕೆ ಸಾಯ್ತೀರಾ? ಇಲ್ಲಿ ಗೌಮಾಳ ಜಮೀನ್ ಇದೆ, ಈ ಜಮೀನಲ್ಲಿ ಬಿದ್ದು ನೀವು ಇದ್ದಿ ಅಲ್ಲಿ ವ್ಯವಸಾಯನ ಮಾಡಿ ಮಕ್ಕಳ ಮರಿನ ಸಾಕಿ ನೀವು ಮುಂದೆ ಆಗ್ಬೋದಲ್ಲ, ರೈತರಾಗಿ ಬದುಕೋಬೇಕಂತ ಹೇಳಿ ಯಾರೋ ಪುಣ್ಯಾತ್ಮಂದು ಹೇಳಿದ್ರು. ಯಾವಾಗ 70-80 ವರ್ಷದ ಹಿಂದೆ. ನಾವು ಕುತ್ಕೊಂಡೀಗ 75 ವರ್ಷ ಆಯ್ತು. ಅದು ಜಮೀನಿಗೆ ಇವಾಗ ಯಾವ್ದೋ ಒಬ್ಬ ಶುಗರ್ ಫ್ಯಾಕ್ಟ್ರಿ ಅಂತೆ, ಯಾವ್ದೋ ಜೈ ಫ್ಯಾಕ್ಟ್ರಿ ಅಂತೆ, ಯಾವ್ದೋ ಮಣಿವೇಲ್ ಅಂತೆ. ಅವ್ನ ಮುಖ ಮುಸ್ಲಿ ನಮ್ಗೆ ಗೊತ್ತಿಲ್ಲ. ಮಣಿವೇಲು ಯಾವ್ದೋ, ಇನ್ನು ವೀರೇಂದ್ರ ಅಂತೆ, ಇನ್ನೊಬ್ಬ ಯಾವ್ದೋ ಗೊತ್ತಿಲ್ಲ ಸ್ವಾಮಿ ನಮ್ಗೆ. ಸರ್ಕಾರ ಮುಂದೆ ನಾವು ಫಿರಾಜಿ ಆಗಿದ್ರೆ ಸರ್ಕಾರ ಫಿರಾಜಿ ತಗೊಂಡು ಗೊತ್ತಿಲ್ಲ. ಸರ್ಕಾರಕ್ಕೆ ಓಟ್ ಅಂತ ಹೇಳಿದ್ರೆ ಓಡ್ಕೊಂಡ್ ಬರ್ತಾರೆ. ಒಂದು ಓಟಿಗೆ 1000 ಕೊಡ್ತೀವಿ, ಓಟ್ ಕೊಡ್ರಿ. ನಾವು MP ಆಗ್ಬೇಕು, ನಾವು MLA ಆಗ್ಬೇಕು, ನಾವು ಮಿನಿಸ್ಟರ್ ಆಗ್ಬೇಕು, ನಮ್ಮ ಹೆಣ್ಮಕ್ಳಿಗೆ ಒಡವೆ ವಸ್ತ್ರ ಆಗ್ಬೇಕು, ನಾವು ದೊಡ್ಡ ಗಾಡಿಯಲ್ಲಿ ಕೂರಿಸ್ಬೇಕು, ನಮ್ಮ ಹೆಣ್ಮಕ್ಳಿಗೆ ಸಿಂಗಾಪುರ್ ಮಲ್ಲೇಶ್ವರದಲ್ಲಿ ಬಂಗ್ಲಾ ಕೊಡಿಸ್ಬೇಕು, ನಾವು ತೊಟ್ಲಿಯಲ್ಲಿ ತೂಗಿರಿ, ನೀವು ಹಕ್ಕಿ ಪಿಕ್ಕಿ ಜನಾಂಗ ಸಾಯಿರಿ, ನೆಲದ ಮಣ್ಣು ತಿನ್ರಿ ಅಂತ ಹೇಳಿ ಈಗ ಇರೋದು 1/2 ಎಕರೆ 3/4 ಎಕರೆ 1 ಗುಂಟೆ 2 ಗುಂಟೆ ಜಮೀನ್ ಮಾಡ್ಕೊಂಡ್ರು. ಜಮೀನ ಕಿತ್ಕೊಂಡು ಈಗ ಅವ್ರ ವಶಕ್ಕೆ ಮಾಡ್ಕೊಂಡು ಎಲ್ಲ ಗುಂಡಗಳಿಗೆ ಬಿಟ್ಟು ನಮ್ಗೆ ಓಡಿಸಿ ಎಲ್ಲ ಏನೋ ಮಿಲಿಟರಿ ತರ್ತಾರಂತೆ. ಮಿಲಿಟರಿ ಗನ್ನು, ಬಾಂಬು, ಛರಿ, ಚಾಕು. ಶಿವಮೊಗ್ಗದಲ್ಲಿ 56 ಗುಂಡ ಇದೆಯಂತೆ, ಬೆಂಗಳೂರು ಗುಂಡ ತರ್ತಾರೆ ಅಂತೆ. ನಮ್ಗೆಲ್ಲ ಸಾಯಿಸಿ ನಮ್ಗೆ ಮೋಸ ಮಾಡಿ 56 ಹಳ್ಳಿ ಜನಗೆ ಓಡಿಸಿ ಅವ್ರು ರಾಜ ಆಗ್ತಾರಂತೆ. ಇಲ್ಲಿಗೆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಓಡಿಸಿ 56 ಹಳ್ಳಿ ರೈತರು, ಬಡವರು, ಬೋಯಿ ಜನ, ಏಕೆ ಜನ, ನಾವು ಹಕ್ಕಿ ಪಿಕ್ಕಿಯವರು, ಬಾಕಿ ಎಷ್ಟೆಷ್ಟೋ ಜನ ಇದ್ದಾರೆ. ಇಂಥ ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ಅವ್ರು ರಾಜರಾದ್ರೆ ಪರಮಾತ್ಮ ಈ ಲೋಕದಲ್ಲಿ ನ್ಯಾಯ ಇಲ್ಲ. ಮೇಲೆ ಒಬ್ಬ ಲೋಕ ಇದೆ, ಇನ್ನೊಂದು ಲೋಕ ಅನ್ನೋದು ಮೇಲೆ ಇದೆ. ಎಷ್ಟು ಶ್ರೀಮಂತರ ಆದ್ರೂ ನಾವು ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗು. ಸ್ವರ್ಗ ಒಂದಿದೆ, ನರಕ ಒಂದಿದೆ. ನಮ್ಮ ಬಡವರ ಜಮೀನು ಕಿತ್ಕೊಂಡು ಅವರು ರಾಜರಾಗಿ ನಾವ್ ಎಲ್ಲಿ ಹೋಗ್ಬೇಕು? ನಾವ್ ಎಲ್ಲಿ ಸಾಯ್ಬೇಕು? ನಮ್ಮ ಮಕ್ಕ ಬರಿ ತಗೊಂಡೋಗಿ ನಾವ್ ಎಲ್ಲಿ ಸಾಯ್ಬೇಕು ಸ್ವಾಮಿಯವರೇ? ನಾವ್ ಎಲ್ಲಿ ಸಾಯ್ಬೇಕು? ಎಲ್ಲಿ ಹೋಗ್ಬೇಕು ನಾವು? ನಮ್ಗೆ ಒಂದೊಂದ್ ಮನೆಗೆ 3 ಕುಟುಂಬ ಒಂದೊಂದೇ ಮನೆಯಲ್ಲಿ ಇರೋದು. 1/2 ಎಕರೆ ಜಮೀನು ಕೆಲವ್ರಿಗೆ 4 ಗುಂಟೆ, ಕೆಲವ್ರಿಗೆ 1 ಎಕರೆ, ಕೆಲವ್ರಿಗೆ 1.5 ಎಕರೆ, ಕೆಲವ್ರಿಗೆ ಇಲ್ಲ. ಆ ತರವಾಗಿ ನಾವು ವಾಸ ಆಗಿದೀವಿ ನಾವು. ಹಕ್ಕಿ ಪಿಕ್ಕಿ ಊರು ನಮ್ದು ಸದಾಶಿವಪುರ, ಚಿಕ್ಕಮಟ್ಟಿ. ನನ್ನ ಹೆಸರು ಪಾರಿಜಾತ ಅಂತ ಸ್ವಾಮಿ. ಈ ತರವಾಗಿ ನಾವು ಆ ಜಮೀನ ಕಿತ್ಕೊಂಡು ನಾವು ಎಲ್ಲಿ ಹೋಗ್ಬೇಕು? ಎಲ್ಲಿ ಸಾಯ್ಬೇಕು? ನಮ್ಮ ಮಕ್ಕಳ ಮರಿ ತಗೊಂಡು 50 ಹಳ್ಳಿ ಕುಟುಂಬದವ್ರು ಎಲ್ಲ ಸಾಯ್ತಾರೆ ಸ್ವಾಮಿ. ನಮ್ಮ ಹೆಸರು ಪಾರಿಜಾತ ಅಂತ ಸರ್.